ಪ್ರಾಕೃತಿಕವಾಗಿ ನಾವು ತೆಗೆದುಕೊಂಡ್ರೆ, ರಾಜಕೀಯ ತೆಗೆದುಕೊಂಡ್ರೆ ಯಾವ ರೀತಿಯಾದ ಬದಲಾವಣೆಗಳು, ಈಗಲೇ ಎಲ್ಲ ರೀತಿಯ ಬದಲಾವಣೆಗಳು ತುಂಬ ಆಗಿದೆ. ನಮ್ಮ ರಾಜಕೀಯದ ಒಂದು ಕ್ಷೇತ್ರವನ್ನು ನಾವು ತೆಗೆದುಕೊಂಡು ನೋಡ್ತಾ ಇದ್ದೀವಿ. ರಾಷ್ಟ್ರೀಯವಾಗಿಯೂ ಕೂಡ ಆಗಿದೆ, ಪ್ರಾದೇಶಿಕವಾಗಿಯೂ ಕೂಡ ಆಗ್ತಾ ಇದೆ. ಇದು ರಾಜಕೀಯವಾದಂತಹ ಬದಲಾವಣೆ. ಇನ್ನು ಪ್ರಾಕೃತಿಕವಾದಂತಹ ಬದಲಾವಣೆ ಅನ್ನತಕ್ಕಂಥದ್ದು ಗುರುವಿನ ಬದಲಾವಣೆಯಿಂದ ಉಂಟಾಗುತ್ತೆ. ಪ್ರಕೃತಿಯ ಮೇಲೆ ಒಂದು ಅತಿವೃಷ್ಟಿ ಅಥವಾ ಅನಾವೃಷ್ಟಿ, ಮಳೆ ಜಾಸ್ತಿ ಆಗತಕ್ಕಂಥದ್ದು ಅಥವಾ ಮಳೆ ಇಲ್ಲದೆ ಬರಗಾಲ ಉಂಟಾಗತಕ್ಕಂಥದ್ದು ಇರ್ಬೋದು, ಉಲ್ಕಾಪಾತಗಳು ಆಗ್ಬೋದು, ಸುನಾಮಿಗಳು ಯಾವ ರೀತಿ ಉಂಟಾಗುತ್ತೆ, ಅಥವಾ ಎಲ್ಲೋ ಸೃಷ್ಟಿ ಆಗುತ್ತೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಮಳೆ ಬೆಳೆ ಆಗುತ್ತಾ, ಇದೆಲ್ಲೂ ಕೂಡ ಪ್ರಾಕೃತಿಕವಾಗಿರ್ತದೆ. ಜೊತೆಯಲ್ಲಿ ಪ್ರಕೃತಿಯಲ್ಲಿ ಇನ್ನಿರ್ತಾರೆ, ಕೇವಲ ಮನುಷ್ಯ ಒಬ್ಬನೇ ಇರತಕ್ಕಂಥದ್ದಲ್ಲ. ಪ್ರಕೃತಿ, ಪ್ರಾಣಿ, ಪಕ್ಷಿ, ಸ್ಥಾವರ, ಜಂಗಮ ಎಲ್ಲವೂ ಕೂಡ ಇದೆ. ಅದರ ಮೇಲೆ ಗುರುಗ್ರಹದ ಪರಿಣಾಮವೇನು, ಇದೆಲ್ಲವನ್ನು ನಾವು ತಿಳಿದುಕೊಳ್ಳಬೇಕಾಗಿ, ಕೇವಲ ವೈಯಕ್ತಿಕವಾಗಿ ನಮ್ಮ ಗುರುಬಲ ಇದೆ ಅಥವಾ ಇಲ್ಲ ಅಂತ ನಾವು ತಿಳಿದುಕೊಳ್ತಕ್ಕಂಥದ್ದಲ್ಲ. ಗುರು ಒಂದು ಬದಲಾವಣೆ ಆಗ್ತಾ ಇದೆ ಅಂದರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ನೋಡಬೇಕು. ಯಾಕೆಂದರೆ ನಾವು ಸಮಾಜದಲ್ಲಿರುವುದರಿಂದ ಸಮಾಜದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಗುರುವಿನ ಪ್ರಭಾವ ಇದ್ದೇ ಇರುತ್ತೆ. ಆದ್ದರಿಂದ ನೀವು ಕೇಳಿದಾಗೆ ರಾಜಕೀಯವಾಗಿ ಏನು ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿಗಳ ಗುರುಬಲ ಅನ್ನತಕ್ಕಂಥದ್ದು, ಇನ್ನು ಬಾವಿ ಮುಖ್ಯಮಂತ್ರಿಗಳು ಅವರದ್ದು ಯಾವ ರೀತಿಯಾಗಿದೆ ಇದೆಲ್ಲ ನೀವು ಕೇಳಿದೆ. ಹಾಗೆ ವೈಯಕ್ತಿಕವಾಗಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಯೋಗಗಳು ಸೃಷ್ಟಿಯಾಗುತ್ತೆ ಅನ್ನತಕ್ಕಂಥದ್ದು ಗುರುವಿನ ಒಂದು ಪ್ರಭಾವದ ಮೇಲೆ ನಾವು ನೋಡಬೇಕಾಗುತ್ತೆ.